ನೋಡಿ, ಗ್ರಹಚಾರ ಬೆನ್ನು ಹತ್ತಿಬಿಟ್ರೆ ಹೆಂಗೆ ಬೆನ್ನು ಹತ್ತುತ್ತೆ ಅನ್ನೋಕ್ಕೆ ಇದೊಂದು ಎಕ್ಸಾಂಪಲ್. ಮೊನ್ನೆ ಮದುವೆ ಆಗಿತ್ತು ಅವನಿಗೆ, ದೇವರೇ ಅಂತ. ಅವನು ಕೂಡ ಸಾವನ್ನಪ್ಪಿದ್ದಾನೆ. ಗತಿ ಏನಾಗಬೇಕು? ಇಡೀ ಸವಣೂರು ಪಟ್ಟಣದಲ್ಲಿ ನೀರವ ಮೌನ. ಅಸ್ಲಾಂ ಬಾಬು, ಅಸ್ಲಾಂ ಸಾಬ್, ಅಸ್ಲಾಮಿಗೆ ಮದುವೆಯಾಗಿ ಕೇವಲ 4 ತಿಂಗಳ ಹಿಂದೆ ಮದುವೆಯಾಗಿದ್ದ. ಈಗ ಪತ್ನಿ ಪಾಪಗಳೋ ಅಂತ ಇದ್ದಾಳೆ. ಎಂಥ ಕರ್ಮ ನೋಡಿ. ಬನ್ನಿ, ನಮ್ಮ ಪ್ರತಿನಿಧಿ ಅವರ ಪತ್ನಿ ಜೊತೆಗೆ ಮಾತಾಡಿಸುವಂಥ ಪ್ರಯತ್ನ ಮಾಡಿದ್ದಾರೆ ನೋಡೋಣ. ಬೆಳಗ್ಗೆ ಡೆಡ್ಲಿ ಆಕ್ಸಿಡೆಂಟ್ ಏನಾಗಿದೆ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನ ಯಲ್ಲಾಪುರ ಘಾಟ್ ಹತ್ರ ಏನು ಆಕ್ಸಿಡೆಂಟ್ ಆಯ್ತು, ಅದರಲ್ಲಿ ಸವಣೂರು ಪಟ್ಟಣದ 10 ಜನರು ಮೃತಪಟ್ಟಿದ್ದಾರೆ. ಈಗ ನಾನು ಅಸ್ಲಾಂ ಮನೆಯಲ್ಲಿದ್ದೇನೆ. ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ ಅಂತ ಹೇಳ್ಬೋದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿದ್ದೆ ಅಂತಂದ್ರೆ, ಅಸ್ಲಾಂ ಹಸಿಮಣೆ ಏರಿ ಕೇವಲ 4 ತಿಂಗಳಾಗಿತ್ತು. 4 ತಿಂಗಳ ನಿನ್ನೆ 12 ಗಂಟೆಗೆ ಹೆಂಡತಿಗೆ ನಾನು ವ್ಯಾಪಾರಕ್ಕಾಗಿ ಹೋಗಿ ಬರ್ತೀನಿ ಅಂತ ಹೇಳಿದವರು ಈಗ ಮೃತಪಟ್ಟಿರುವಂತದ್ದು. ಇಡೀ ಕುಟುಂಬವೇ ಕಣ್ಣೀರು ಇಡ್ತಾ ಇರುವಂತದ್ದು. ಯಾಕಂದ್ರೆ ಮದುವೆಯಾಗಿ 4 ತಿಂಗಳಕ್ಕೆ ಆ ಮಗುವಿನ ಜೀವ ಪ್ರಾಣ ಪಕ್ಷಿ ಹಾರಿ ಹೋಗುತ್ತಂದ್ರೆ ಎಷ್ಟರ ಮಟ್ಟಿಗೆ ಜವರಾಯ ಅಟ್ಟಹಾಸ ಮೆರೆದಿದ್ದಾನೆ ಅಂತ ಹೇಳಿದ್ರೆ ಹೇಳ್ಬಹುದು. ಜೊತೆಗೆ ಈ ಪಟ್ಟಣದಲ್ಲಿ 10ಕ್ಕೂ ಹೆಚ್ಚು ಜನರು ಏನು ಮೃತಪಟ್ಟಿದ್ದಾರೆ. ಅವರೆಲ್ಲರನ್ನು ಕೂಡ ಒಂದೇ ಕಡೆ ಅಂದ್ರೆ ಈ ಮುಸ್ಲಿಂ ಸಮುದಾಯದಲ್ಲಿ ಕೊನೆಯ ನಮಾಜ್ ಏನ್ ಮಾಡ್ತಾರೆ, ಜನಾದಿಕ್ಕಿ ನಮಾಜ್ ಅಂತ ಹೇಳಿ ಏನ್ ಹೇಳಲಾಗ್ತಾ ಇದೆ, ಆ ನಮಾಜ್ ಅನ್ನ ಇಲ್ಲಿ ಈಗ್ದಾ ಮೈದಾನದಲ್ಲಿ ಮಾಡ್ತೀವಿ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇರುವಂತದ್ದು. ಒಟ್ಟಾರೆ ಅಂದೇ ದುಡಿದು ಅಂದೇ ತಿನ್ಬೇಕಾದಂತವ್ರು ಇವರು ಸುಮಾರು 10-15 ವರ್ಷಗಳಿಂದ ನಿತ್ಯ ವ್ಯಾಪಾರಕ್ಕಾಗಿ ಕುಮಟಾ ಕಡೆ ಹೋಗಿ ವಾಪಸ್ ಬರ್ತಾ ಇದ್ರು. ಆದ್ರೆ ನಿನ್ನೆ ಬೆಳಗ್ಗೆ ಮಂಪರು ಏನು ಮಂಜು ಕವಿದಿತ್ತು, ಆ ಮಂಜು ಕವಿದಂತ ವಾತಾವರಣದಲ್ಲಿ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದ ಪರಿಣಾಮಕ್ಕೆ ಪ್ರಪಾತಕ್ಕೆ ಬಿದ್ದಂತ ಲಾರಿ ಅಲ್ಲಿ ಸ್ಥಳದಲ್ಲೇ 9 ಜನರು ಸಾವನ್ನಪ್ಪಿದ್ರು. ಓರ್ವ ಹುಬ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿರುವುದು. ಒಟ್ಟು 25 ಜನರಿದ್ರು. ಅದರಲ್ಲಿ ಅಸ್ಲಾಂ ಕೂಡ ಮೃತಪಟ್ಟಿದ್ದಾರೆ. ಈಗ ಅವರ 4 ತಿಂಗಳ ಹಿಂದೆ ಹಸೆಮಣೆ ಏರಿದ್ರು. ಆ ತಾಯಿ ನಮ್ ಜೊತೆಗಿದ್ದಾರೆ. ಅಮ್ಮ, ಏನ್ ಹೇಳೋದ್ರು ನೀ ರಾತ್ರಿ ನಿಮ್ಮ ಯಜಮಾನ? ಏನೇ ಹೇಳಿಲ್ರಿ, ನಾಳೆ ಬರ್ತೇನಿ ಅಂತ ಹೇಳೋದ್ರಿ ಅವರು. ಗುರುವಾರ ಬರ್ತೇನಿ ನಾನು ಅಂತ ಹೇಳಿ ಹೋದ್ರಿ. ಮತ್ತೇನು ಹೇಳಿಲ್ರಿ ಅವರು. ಎಷ್ಟೊತ್ತಿಗೆ ಗೊತ್ತಾಯ್ತು ಹಿಂಗಾಗಿದೆ? 6 ಗಂಟೆಗೆ ಗೊತ್ತಾತ್ರಿ ನಮ್ಗೆ. ಈ ಮದುವೆ ಆದ್ಮೇಲೆ ಎಷ್ಟು ಸರಿ ವ್ಯಾಪಾರಕ್ಕೆ ಹೋಗಿ ಬಂದು ಮಾಡಿದ್ರು? ಅವ್ರ ಮದುವೆ ಆಗ 15 ದಿನಕ್ಕೆ ಹೋಗೋದು ಬರೋದು ಮಾಡಾಕುಂತಿದ್ರಿ. ನಿನ್ನೆ ಮಾತ್ರ ಈ ರೀತಿ ದುರ್ಘಟನೆ ನಡೆದಿದೆ ಅಂತ. ಅವರು ಮದುವೆಗಿಂತನೂ ಮುಂಚೆನೆ ವ್ಯಾಪಾರಕ್ಕೆ ಹೋಗ್ತಾ ಇದ್ರು. ಆದ್ರೆ ಮದುವೆಯಾಗಿ 15 ದಿವಸಕ್ಕೆ, ಯಾಕಂದ್ರೆ ಇವರೆಲ್ಲರೂ ಕಡು ಬಡವರು ಇದ್ದಾರೆ, ಅಂದ್ರೆ ದುಡಿದು ತಿಂದ್ರೆ ಮಾತ್ರ ಅವರ ಜೀವನ ನಡೆಯುವಂಥದ್ದು. ಹೀಗಾಗಿ ಮದುವೆಯಾಗಿ 15 ದಿವಸಕ್ಕೆ ವ್ಯಾಪಾರಕ್ಕೆ ಇಳಿದಿದ್ರು. ಆದ್ರೆ ನಿನ್ನೆ ಮಾತ್ರ ಜವರಾಯ ಅಟ್ಟಹಾಸ ಮೆರೆದಿದ್ದಾನೆ. ಆತ ಏನು ಅಸ್ಲಾಂನ ತಾಯಿ ನಮ್ ಜೊತೆಗಿದ್ರೆ. ಅಮ್ಮ, ನಿಮ್ಮ ಮಗ ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದಾನೆ? कितना साल हो गए? 15-16 वर्ष से। निन्ने ಏನ್ ಹೇಳೋದ್ರಮ್ಮ? निन्ने ಕೊನೆಯದಾಗಿ डेली कैसा जाता है वैसा गया बोल को सब खा ले पी ले, सब जने बैठ को ये करे, सब जने मिल को फुप्पा हमें जादनी टेम्पो गया. ನಿಮಗೆ ಎಷ್ಟೊತ್ತಿಗೆ ಗೊತ್ತಾಯ್ತು? 6 ಗಂಟೆ 6 बजे मालूम हुआ सुबह में. ಒಟ್ಟಾರೆ ಸವಣೂರು ಪಟ್ಟಣವೇನಿದೆ, ಪಟ್ಟಣವೇ ನೀರವ ಮೌನವ ಆವರಿಸಿದ್ದು. ಅದರಲ್ಲೂ ಅಸ್ಲಾಂ ಮನೆಯಲ್ಲಿ ಏನಿದೆ ಅಂತಂದ್ರೆ, ಮದುವೆಯಾಗಿ 4 ತಿಂಗಳಾಗಿತ್ತು. ಆ ಮಗುವಿನ ಜೀವನದ ಪರಿಸ್ಥಿತಿ ಹೇಗೆ ಅನ್ನುವಂಥದ್ದು. ಜೊತೆಗೆ ಸರ್ಕಾರ ಸೂಕ್ತ ಪರಿಹಾರವನ್ನ ನೀಡಬೇಕು. ಈ ಕುಟುಂಬಕ್ಕೆ ಆಧಾರ ಸ್ತಂಭವನ್ನೇ ಕಳೆದುಕೊಂಡಿದ್ದಾರೆ. ಅವರಿಗೆ ಸಹಾಯಧನ ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒತ್ತಾಯ ಮಾಡ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಫಕೀರ್ಗೌಡ ಜೊತೆ ಅಣ್ಣಪ್ಪ ಬಾರ್ಕಿ, TV9 ಹಾವೇರಿ. CM ಈಗಾಗಲೇ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಸತ್ತವರ ಕುಟುಂಬಕ್ಕೆ 3 ಲಕ್ಷ ರೂಪಾಯಿ ಪರಿಹಾರದ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಸತ್ತಿರೋರು ಎದ್ದು ಬರ್ತಾರಾ? ನೋಡಿ, 10 ಮೃತದೇಹಗಳಿಗೆ ಒಂದೇ ಕಡೆಗೆ ಪ್ರಾರ್ಥನೆ. ಸವಣೂರು ಪಟ್ಟಣದ ಈದ್ಗಾ ಮೈದಾನದಲ್ಲಿ ಪ್ರಾರ್ಥನೆಯ ಮುಖಾಂತರ ಅವರ ಆತ್ಮಕ್ಕೆ ಶಾಂತಿ ಕೋರಲಾಗ್ತಾ ಇದೆ. 10 ಜನ ಒಂದು ಆಕ್ಸಿಡೆಂಟಲ್ಲಿ ಸತ್ತೋಗ್ಬಿಡ್ತಾರೆ ಅಂದರೆ ಏನು ಕತೆ? ಅವ್ರ ಕುಟುಂಬದ ಕಥೆ ಏನು? ಎಲ್ಲರ ಮನೆಯಲ್ಲೂ ಕೂಡ ಗೋಳು. ಬನ್ನಿ, ನಮ್ಮ ಪ್ರತಿನಿಧಿ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ. ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಸವಣೂರು ಪಟ್ಟಣದವರು. ನಾನು ಅವರ ಮನೆಯ ಮುಂಭಾಗದಲ್ಲಿದ್ದೇನೆ. ಇದೇ ಪಟ್ಟಣದ 10ಕ್ಕೂ ಹೆಚ್ಚು ಜನರು ಮೃತಪಟ್ಟಿರೋದು. ನಾನು ಇಲ್ತಿಯಾಜ್ ಮನೆಯ ಮುಂಭಾಗದಲ್ಲಿದ್ದೇನೆ. ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ತರಕಾರಿ ವ್ಯಾಪಾರವನ್ನ ಮಾಡಿಕೊಂಡು ತಮ್ಮ ಜೀವನವನ್ನ ಸಾಗಿಸ್ತಾ ಇದ್ರು. ನಿನ್ನೆ ರಾತ್ರಿ 12 ಗಂಟೆಗೆ
ಇದೇ ಪಟ್ಟಣದಿಂದ ಬೇರೆ ಬೇರೆ ರೈತರ ತರಕಾರಿಯನ್ನ ತುಂಬಿಕೊಂಡು 26ಕ್ಕೂ ಹೆಚ್ಚು ಜನರು ಲಾರಿಯಲ್ಲಿ ಹೋಗ್ತಾ ಇದ್ರು. ಸ್ಥಳದಲ್ಲೇ 9 ಜನರು ಸಾವನ್ನಪ್ತಾರೆ. ಓರ್ವನನ್ನ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ರವಾನೆ ಮಾಡ್ತಾರೆ. ಅಲ್ಲೂ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು. ಸವಣೂರು ಗ್ರಾಮ ಏನು ಪಟ್ಟಣ ಇದೆ, ನೀರವ ಮೌನವ ಆವರಿಸಿದೆ ಅಂತ ಹೇಳ್ಬೋದು. 10ಕ್ಕೂ ಹೆಚ್ಚು ಜನರು ತಮ್ಮ ಜೀವನೋಪಾಯಕ್ಕಾಗಿ ಏನು ಕುಮಟಾ ಸಂತಿಗೆ ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ಮೃತಪಟ್ಟಿದ್ದಾರೆ. ಇವರಿಗೆ ಸರ್ಕಾರದ ಸಹಾಯ ಹಸ್ತ ಬೇಕು ಅಂತ ಕೂಡ ಒತ್ತಾಯ ಮಾಡ್ತಾ ಇರುವಂತದ್ದು. ನಾನು ಅವರ ಕುಟುಂಬಸ್ಥರನ್ನೇ, ಈ ಗ್ರಾಮದವ್ರನ್ನ ಮಾತಾಡ್ತಾ ಹೋಗ್ತಾ ಇದ್ದೀನಿ. ಯಾವಾಗ ಹೋದ್ರು ಇಲ್ಲಿಂದ? ಅವರು ಏನಾಯ್ತು ಅಂತ? 11 ಗಂಟೆಗೆ ರೀ ಹೋಗ್ಯಾರ ಅವರು. ಯಾವಾರ ಹೋಗಿದ್ದು ಗೋವಾಕ್ಕೆ ನಿನ್ನೆ ರಾತ್ರಿ. ಏನಾಗಿತ್ತು ನಿನ್ನೆ? ನಿನ್ನೆ ಅವ್ರ ಸಂತಿಗೆ ಹೋಗಿದ್ದೀರಿ ರಾತ್ರಿಗೆ. ಅವರು ಬಡ ತರಕ ದುಡಿತು ತಿನ್ನೋರು ರೀ. ಇಲ್ಲಿಂದ ಕುಮಟಾ ಅನ್ನೋವ್ರೆ ಸಂತಿಗೆ ಹೋಗ್ತಾರಿ ದುಡಿಯೋಕೆ. ಪಾಪ ಅವ್ರಿಗೆ ಏನಾರ ನಮ್ಮ ಪ್ರಯತ್ನ ಐತ್ರಿ ಸರ್ಕಾರಕ್ಕಿಂತ ಏರಿಗೆ ಅವ್ರಿಗೆ ಸಹಾಯತೆ ಮಾಡ್ಬೇಕಂತ ಸರ್ಕಾರದಿಂದ ಇದು ಮಾಡಕತ್ತೀವಿ ನಾವು ಎಲ್ಲರೂ. ಅವ್ರಿಗೆ ಅವರು ನಿಮಗೆಲ್ಲ ವಿಷಯ ಯಾವಾಗ ಗೊತ್ತಾಯ್ತು ಸ್ನೇಹಿತರೆ? ನಮಗೆ ರಾತ್ರಿ ಬೆಳಗ್ಗೆ 5 ಗಂಟೆಗೆ ಗೊತ್ತಾತ್ರಿ ಹಿಂಗ ಆಕ್ಸಿಡೆಂಟ್ ಆಗಿ ಗಾಡಿ ಪಲ್ಟಿ ಆಗೈತಿ ಅಂತ ಹೇಳಿ ಸರ್. ಫ್ರೆಂಡ್ ಯಾರಿದ್ರಾಗ? ಇದಾರೆ ನಮ್ಮ ಇಮ್ತಿಯಾಜ್ ಮುಳ್ಕೇರಿ ಫ್ರೆಂಡ್ ರೀ. ಅವ್ರು ಎಲ್ಲಾರು ನಮ್ಗೆ ಪರಿಚಯದಾರ ಸಹಾಯದವರು. ಹಾ ರೀ. ಇಂಥದ್ದು ಎಷ್ಟು ಜನ? ಅವ್ರ ಮನೆಗೆ ಹೆಂಗಿದೆ ಪರಿಸ್ಥಿತಿ? ಅವ್ರ ಪರಿಸ್ಥಿತಿ ಬಹಳ ಗಂಭೀರ ಇದೆ ಸರ್. ಅವ್ರ ಮದುವೆ ಆಗಿ 5-6 ವರ್ಷ ಆತು. ಈಗ ಅವರು ದುಡಿಯದ್ ತಿನ್ನಾಕತ್ತಾರ. ಎಲ್ಲಾರು ದುಡಿಯದಾರ ಜನ ಅದಾರ. ಅವ್ರಿಗೆ ಬಹಳ ತೊಂದರೆ ಐತಿ ಸರ್. ಕ್ಯಾಮ್ರಾ ಪರ್ಸನ್ ಪಕ್ಕೀರ್ಗೌಡ ಜೊತೆ ಅಣ್ಣಪ್ಪ ಬಾರ್ಕಿ, TV9 ಹಾವೇರಿ.